ವಸತಿ ಶಾಲೆಯಿಂದ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ವಸತಿ ಶಾಲೆಯ ವಿದ್ಯಾರ್ಥಿಗಳವರು ಚಿಕ್ಕಮಗಳೂರಿನ ಹೊರವಲಯದಲ್ಲಿರುವಂಥ ತೇಗೂರು ಬಳಿ ಇರುವಂಥ ಶಾಲೆ ಅದು. ಮಾರ್ಚ್ 3ರ ಮಧ್ಯರಾತ್ರಿ ವಸತಿ ಶಾಲೆಯಿಂದ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ನಿಂತಿರುವ ದೃಶ್ಯ ಇದೆ. ದಿಗಂತ್, ಮಂಗಳೂರಿನ ದಿಗಂತ್ ನಾಪತ್ತೆಯಾಗಿ ಏನೆಲ್ಲ ಕಥೆಗಳಾಯಿತೋ ಅದು ಪರೀಕ್ಷಾ ಭಯದ ಕಾರಣಕ್ಕಾಗಿಯೇ ಆ ವಿದ್ಯಾರ್ಥಿ ನಾಪತ್ತೆಯಾಗಿದ್ದ ಅನ್ನೋದು ಗೊತ್ತಾಯಿತು ನಂತರದಲ್ಲಿ. ಬಟ್ ಇಲ್ಲಿ ವಿದ್ಯಾರ್ಥಿಗಳು ಯಾಕೆ ನಾಪತ್ತೆಯಾಗಿದ್ದಾರೆ? CC ಕ್ಯಾಮೆರಾದಲ್ಲಿ ಅವರು ಬಸ್ಸಿಗಾಗಿ ಕಾಯ್ತಾ ಇರುವಂಥ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿನ ತರುಣ್ ಎಂಬ ವಿದ್ಯಾರ್ಥಿ, ಬಾಳೆಹೊನ್ನೂರಿನ ಯಶ್ವಿನ್ ಎಂಬ ವಿದ್ಯಾರ್ಥಿ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ. ಬಟ್ ಇಲ್ಲಿ ಕಾರಣಗಳು ನೋಡಬೇಕಾಗುತ್ತೆ. ಜೊತೆಗೆ ಅವರು ಮನೆಗೆ ತಲುಪಿದ್ದಾರೋ ಅಥವಾ ಬೇರೆ ಯಾವುದಾದ್ರು ಯೋಜನೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಅವರಿಬ್ಬರು ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಲ್ಲಿ ಹೋಗ್ತಾ ಇರುವಂಥ ದೃಶ್ಯಗಳಿದ್ದಾವೆ. ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯ್ತಾ ಇರುವಂಥ ದೃಶ್ಯಗಳಿದ್ದಾವೆ. ಅವರು ಹಾಸ್ಟೆಲ್ ಬಿಟ್ಟು ಹೋದ ನಂತರದಲ್ಲಿ ಇಬ್ಬರು ಜೊತೆಯಾಗಿ ಹೋಗಿರುವಂಥ ದೃಶ್ಯಗಳಿದ್ದಾವೆ. ರಾತ್ರಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ವಸತಿ ನಿಲಯದಿಂದ ಹೊರ ಹೋಗುವಾಗ ಆ ದಾರಿಯುದ್ದಕ್ಕೂ ಕೂಡ ಎಲ್ಲೆಲ್ಲಿ CC ಕ್ಯಾಮ್ರಾಗಳ ಲಭ್ಯತೆ ಇದೆಯೋ ಅಲ್ಲೆಲ್ಲ ಚೆಕ್ ಮಾಡಿದ್ದಾರೆ. ಕೊನೆಗೆ ಅವರು ಹಾಗೆ ನಡ್ಕೊಂಡು ಬಸ್ ಸ್ಟ್ಯಾಂಡ್ವರೆಗೂ ಕೂಡ ಬಂದು ತಲುಪಿದ್ದಾರೆ. ಬಸ್ ಸ್ಟ್ಯಾಂಡ್ನಿಂದ ಎಲ್ಲಿ ಹೋಗಿದ್ದಾರೆ, ಯಾವ ಬಸ್ ಹತ್ಕೊಂಡು ಹೋಗಿದ್ದಾರೆನೋ ಪೂರ್ಣ ಪ್ರಮಾಣದ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕಂತೂ ಪೋಷಕರು ನೀಡಿರುವಂಥ ದೂರಿನ ಆಧಾರದ ಮೇಲೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಚಿಕ್ಕಮಗಳೂರಿನ ಗ್ರಾಮೀಣ ಠಾಣೆಯಲ್ಲಿ. ಇತ್ತೀಚೆಗೆ ಮಂಗಳೂರಿನ ದಿಗಂತ್ ಮನೆಯಿಂದ ನಾಪತ್ತೆಯಾದ ನಂತರದಲ್ಲಿ ಆತ ಮಾಲ್ ಒಂದರಲ್ಲಿ ಕಾಣಿಸ್ಕೊಂಡಿದ್ದ. ಪೋಷಕರು ಗಾಬರಿಗೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡಿದರು. ಆ ನಂತರ ಆತನ ಪತ್ತೆಯಾದಾಗ ಆತ ಬಂದಾಗ ಪರೀಕ್ಷಾ ಭಯವೇ ಅದಕ್ಕೆ ಕಾರಣ ಅಂತ ಗೊತ್ತಾಯಿತು. ಬಟ್ ಈ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ನೋಡಿ, ಯಾವ ಸುದ್ದಿಗಳನ್ನು ನಾವು ತೋರಿಸ್ತೀವೋ ಅದು ಹೆಂಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತೇ ಆಗೋದಿಲ್ಲ. ದಿಗಂತನ್ನೇ ಪ್ರೇರಣೆ ತಗೊಂಡ್ರ ಅಥವಾ ಇವ್ರಿಗೆ ಬೇರೆಯದ್ದೇ ಸಮಸ್ಯೆಗಳಿತ್ತ, ತನಿಖೆ ನಂತರ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಕಾರಣಗಳೇನು, ಜೊತೆಗೆ ಇವರಿಬ್ಬರು ಹಿಂಗೆ ಹೋಗಲಿಕ್ಕೆ ಯಾರು ಸ್ನೇಹಿತರ ಬಳಿ ಏನಾದ್ರು ಹೇಳ್ಕೊಂಡಿದ್ರಾ, ಏನು ಕತೆ? ದಶರಥ್, ಚಿಕ್ಕಮಗಳೂರಿನ ಡಾಕ್ಟರ್ ಅಬ್ದುಲ್ ಕಲಾಂ ವಸತಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆ ಆಗಿರುವ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಮಾರ್ಚ್ 3ರ ಮಧ್ಯರಾತ್ರಿ ವಸತಿ ಶಾಲೆಯಿಂದ ನಾಪತ್ತೆಯಾಗಿದ್ದಾರೆ ಎಂಬುವ ಮಾಹಿತಿ ಕೂಡ ಇರುವಂತದ್ದು. KSRTC ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಇರುವಂತಹ ವಿಡಿಯೋ ಲಭ್ಯವಾಗಿದೆ. ಜೊತೆಗೆ ಆ CCTV ದೃಶ್ಯಾವಳಿಗಳಲ್ಲಿ ಆ ಇಬ್ರು ಮಕ್ಕಳು ಕೂಡ ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವರು 9ನೇ ತರಗತಿ ಓದ್ತಿದ್ದಂತಹ ವಿದ್ಯಾರ್ಥಿಗಳು ಸದ್ಯಕ್ಕೆ. ಆದ್ರೆ ಮುಂದಿನ ವರ್ಷ ಬರುವಂತಹ 10ನೇ ತರಗತಿಗೆ ಸ್ಪೆಷಲ್ ಕ್ಲಾಸ್ ಆಗಿ ವಸತಿ ಶಾಲೆಯಲ್ಲಿ ಈ ವಿದ್ಯಾರ್ಥಿಗಳು ಪಾಠವನ್ನು ಕೂಡ ಕಲಿತಾ ಇದ್ರು ಅನ್ನೋದು ಸದ್ಯದ ಮಾಹಿತಿಯ ಇರುವಂತದ್ದು. ಹಾಗಾಗಿ ಇವರು ಟ್ಯೂಷನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಇವರು ಇಲ್ಲಿಂದ ನಾಪತ್ತೆ ಆಗಿದ್ದಾರೆ ಎಂಬುದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ. ವಸತಿ ಶಾಲೆಯ ಸಿಬ್ಬಂದಿಗಳ ವಿರುದ್ಧ ಪೋಷಕರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾತ್ರೋರಾತ್ರಿಯಲ್ಲಿ ವಿದ್ಯಾರ್ಥಿಗಳು ವಸತಿ ಶಾಲೆಯಿಂದ ಹೇಗೆ ಎಸ್ಕೇಪ್ ಆದ್ರು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕೂಡ ಉಳಿತಾ ಇರ್ತಕ್ಕಂಥದ್ದು. ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತಹ ವಿಡಿಯೋ ಈಗಾಗಲೇ ವೈರಲ್ ಆಗಿದೆ. ಆ ವಿಡಿಯೋ ಆಧಾರವನ್ನು ಇಟ್ಟುಕೊಂಡು ಪೊಲೀಸರು ಕೂಡ ತನಿಖೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಪೋಷಕರು ಕೂಡ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 9ನೇ ತರಗತಿ ಓದಿದಂತಹ ವಿದ್ಯಾರ್ಥಿಗಳು ದಿಢೀರನೆ ಹೇಗೆ ನಾಪತ್ತೆ ಆಗ್ತಾರೆ, ಅದರಲ್ಲೂ ವಸತಿ ವಿದ್ಯಾರ್ಥಿ ಶಾಲೆಯಲ್ಲಿ ಕೂಡ ಇದ್ದಂತಹ ಇಬ್ಬರು ವಿದ್ಯಾರ್ಥಿಗಳು ಹೇಗೆ ನಾಪತ್ತೆ ಆಗಿದ್ದಾರೆ, ಮತ್ತೆ ಜೊತೆಗೆ ತನಿಖೆ ಆಗ್ಬೇಕು, ಅಲ್ಲಿರುವಂತಹ ಸಿಬ್ಬಂದಿಗಳು ಯಾರಿದ್ದಾರೆ
ಅವ್ರ ಮೇಲೆ ಕೂಡ ಆಕ್ಷನ್ ತಗೋಬೇಕು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಕೈಗೊಳ್ಬೇಕು ಅನ್ನೋದು ಪೋಷಕರ ಆಗ್ರಹವಾಗಿರ್ತಕ್ಕಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.